ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಕರ್ತನು ಈ ದಿನ ನಿಮ್ಮ ಸಂಗಡ ಮಾತಾಡ್ತಾರೆ. ಈ ವೇದ ವಾಕ್ಯವನ್ನ ಧ್ಯಾನಿಸೋಣ. 2 ತಿಮೋತಿ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ನೋಡ್ತೇವೆ. ದೇವರು ಆ 5ನೇ ವಾಕ್ಯದವರೆಗೂ ಈ ವಾಕ್ಯದನ್ನ ದೇವರ ಆತ್ಮನು ನಿಮ್ಮ ಸಂಗಡ ಈ ದಿನ ಎಚ್ಚರಿಸ್ತಾ ಇದ್ದಾರೆ. ಅನೇಕ ಬಾರಿ ನಾವು ನೋಡ್ತೇವೆ, ಹಣವನ್ನ ಬಹಳ ಪ್ರಾಮುಖ್ಯದಿಂದ ಮುಖ್ಯವಾದ ಸ್ಥಾನದಲ್ಲಿಟ್ಟು ನಾವು ನೋಡ್ತೇವೆ. ಆ ದೇವರನ್ನ ನಾವು ಒಂದು ಆತನನ್ನ ಹಣದ ಮತ್ತು ದೇವರನ್ನ ಕೂಡ ನಾವು ಭೇದ ಎಣಿಸಿ 1ನೇ ಸ್ಥಾನ ಹಣಕ್ಕೆ ಕೊಟ್ಟಿರ್ತೇವೆ, 2ನೇ ಸ್ಥಾನ ದೇವರನ್ನ ಇಟ್ಟಿರ್ಬೋದು. ನಿಮ್ ಜೀವಿತದಲ್ಲಿ ಹಾಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರು. ದೇವರು ಕೂಡ ಹೇಳ್ತಾ ಇದ್ದಾರೆ, ನೀವು ನನ್ನನ್ನ ಪ್ರೀತಿಸೋದಾದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನಾನು ಧನದ ಬಾಧ್ಯತೆನ ನಿಮ್ಮನ್ನು ಒದಗಿಸಿ ಕೊಡೋ ದೇವರೆಂಬುದಾಗಿ. ನೋಡಿದ್ರೆ ದೇವರನ್ನ ಪ್ರೀತಿಸೋರು ಎಂದೆಂದೂ ಕೂಡ ಅವರು ಬಡವರಾಗಿಯೋ ಹೀನ ಸ್ಥಿತಿಯಲ್ಲೋ ಒಂದು ಅನಾಥ ಸ್ಥಿತಿಯಲ್ಲೋ ಬೀಳುವುದಕ್ಕೆ ಕರ್ತನು ಬಿಡುವವರು ಅಲ್ಲವೇ ಅಲ್ಲ. ಪ್ರಿಯರೇ, ಕ್ರಿಸ್ತನನ್ನ ನಂಬಿ ಆರಾಧಿಸೋ ಪ್ರತಿಯೊಂದು ಮಕ್ಕಳನ್ನ ದೇವರು ಹೇಳ್ತಾರೆ, ನಾನು ನಿನ್ನನ್ನ ತಿಪ್ಪೆಯಿಂದ ಧೂಳಿನಿಂದ ಮೇಲಕ್ಕೆ ಎತ್ತುವಂತ ದೇವರು ಎಂಬುದಾಗಿ. ಹಾಗೆ ಅನೇಕ ಸಾಕ್ಷಿಗಳು ನಾವು ಭೂಲೋಕವೆಲ್ಲ ತುಂಬಿದೆ. ಕರ್ತನ ಹಿಂದೆ ಹಿಂಬಾಲಿಸುವಂತ ಪ್ರತಿಯೊಬ್ಬರನ್ನ ದೇವರು ಒಂದು ತಿಪ್ಪೆಯಿಂದ ಎತ್ತಿದ್ರು, ಧೂಳಿನಿಂದ ಎತ್ತಿದ್ರು, ಒಂದು ಸಾಲಗಾರನಾಗಿ ಬಿದ್ದಂತವರನ್ನ ಮೇಲಕ್ಕೆ ಎತ್ತಿದ್ರು, ಒಂದು ಶ್ರೀಮಂತರ ಸಾನ್ನಿಧ್ಯಕ್ಕೆ ಅವರನ್ನ ಪ್ರವೇಶ ಮಾಡೋದಕ್ಕೆ ಅನೇಕವಾದ ಕಾರ್ಯಗಳನ್ನ ಅವರಿಗೆ ಅವರ ಜೀವಿತದಲ್ಲಿ ಉನ್ನತ ಕಾರ್ಯಗಳನ್ನ ಮಾಡಿ ಮೇಲಕ್ಕೆತ್ತಿ ಇಟ್ಟಿದ್ದಾರೆ ಎಂಬುದಾಗಿ ಬಹಳಷ್ಟು ಸಾಕ್ಷಿಗಳನ್ನ ನೀವು ಕೇಳ್ತಾ ಇರ್ಬೋದು. ಕೇಳಿನೂ ಕೂಡ ನೀವು ತಪ್ಪುಗಳನ್ನು ಮಾಡ್ತಾ ಇದ್ರು. ಇವತ್ತು ದೇವರ ಆತ್ಮನ ಎಚ್ಚರಿಸ್ತಾ ಇದ್ದಾರೆ, ಕಡೆ ದಿವಸಗಳ ಇಂಥ ಒಂದು ಘಟನೆಗಳು ನಡೆಯುತ್ತೆ. ಅದೇನು ಹಣದಾಸೆಯು ಆ ಒಂದು ಅಹಂಕಾರದಿಂದಲೂ ವರ್ತಿಸುವಂತ ಅನೇಕ ಜನರು ನಿಮ್ಮಲ್ಲಿ ಸೇರಲ್ಪಟ್ಟು ನೀವು ಕೂಡ ದೇವರ ಆದುಕೊಂಡವರು ಮೋಸಕ್ಕೆ ಒಳಪಡ್ತಾ ಇದ್ದೀರಿ. ದೇವರ ಆರಿಸಲ್ಪಟ್ಟಂತ ಮಕ್ಕಳು ಕೂಡ ಹಣದಿಂದ ಹೋಗಿ ಮುಗ್ಗರಿಸಿ ಬೀಳ್ತಾ ಇರೋದನ್ನ ನಾವು ಅನೇಕರ ನೋಡ್ತಾ ಇದ್ದೇವೆ. ಆದ್ರೆ ದೇವರು ಎಚ್ಚರಿಸ್ತಾ ಇದ್ದಾರೆ ವಾಕ್ಯದಿಂದ. ಹಾಗೆ ಕರ್ತನಿಂದು ಆಶೀರ್ವಾದವನ್ನು ತರ್ತಾ ಇದ್ದಾರೆ. ದೇವರು ಹೇಳಿದರು, ಹಣದ ಆಸೆ, ಸ್ವಾರ್ಥ ಚಿಂತಕರು, ಅನೇಕರು ಅಹಂಕಾರಿಗಳಾಗಿ ದೂಷಕರಾಗಿರ್ತಾರೆ, ತಂದೆ ತಾಯಿಗಳ ಅವಿಧೇಯರು, ಉಪಕಾರ ನೆನೆಸದವರು, ಇವೆಲ್ಲ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಅಂತ್ಯ ದಿನದಲ್ಲಿ ಒಂದು ಅಂತ್ಯ ಕ್ರೈಸ್ತನನ್ನ ಅವರು ಫಾಲೋಟ್ ಮಾಡ್ತಾ ಇದ್ದಾರೆ, ಅಂಗೀಕರಿಸ್ಕೊಂಡು ಅದರ ಹಿಂದೆ ಹೋಗ್ತಾ ಇದ್ದಾರೆ. ಆದ್ರೆ ಇದು ಯಾವುದು ಶಾಶ್ವತ ಅಲ್ಲ ಪ್ರಿಯರೇ. ಕರ್ತನ ಹೇಳ್ತಾರೆ, ಇವರ ಸಹವಾಸ ಮಾಡದಿರು, ಅಂತವ್ರ ಸಹವಾಸದಿಂದ ದೂರವಾಗ್ರಿ. ಪರಿಶುದ್ಧವಾದಂತ ತಂದೆಯನ್ನ ಮೊದಲನೇ ಸ್ಥಾನ ಕೊಡಿ, ಮೊದಲನೇ ಗೌರವ ಆತನಿಗೆ. ಮೊದಲು ಆತನನ್ನ ಘನಪಡಿಸಿ, ಮೊದಲು ಆತನಿಗಾಗಿ ದೇವರಿಗೋಸ್ಕರ ಏನಾದ್ರೂ ಒಂದು ಮಾಡಿ. ಕರ್ತನ ಹೇಳ್ತಾರೆ, ಮತ್ತಾಯ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ಇವುಗಳು ಕೂಡ ಅದೆಲ್ಲ ನಿಮ್ಗೆ ಕೊಡ್ತೇನೆ. ಸೊಲೊಮೋನ ರಾಜ ಆಲಯ ಕಟ್ಟಿಸಿದ ಮೇಲೆ ಅವನ ಸ್ಥಿತಿಗತಿಗಳು ಬಡತನಕ್ಕೆ ಹೋಗ್ಲಿಲ್ಲ, ಅವನ ಸ್ಥಿತಿಗಳು ಹೀನ ಸ್ಥಿತಿಗೆ ದೇವ್ರಿಗೆ ತರಲಿಲ್ಲ, ಅವನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ರು. ಬಹಳಷ್ಟು ಉನ್ನತ ಸ್ಥಾನ, ಐಶ್ವರ್ಯವಂತನಾದ. ಅವನಂತ ಐಶ್ವರ್ಯವಂತ ರಾಜ ಮತ್ತೊಬ್ಬನಿಲ್ಲ. ಹಾಗೆ ಪ್ರಿಯರೇ, ಇಂದು ಆಲಯ ಕಟ್ಟುವ ಕಾರ್ಯ ಮಾಡ್ತಾ ಇದ್ದಾರೆ, ಕೈ ಹಚ್ಚಿರಿ. ದೇವರ ಕೆಲಸದಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಿ, ಸುವಾರ್ತೆ ಸಾರ್ರಿ. ದೇವರ ಆಲಯಕ್ಕಾಗಿಯೂ ಸೇವೆಗಾಗಿಯೂ ಅನೇಕ ಭಾರವಾದ ಕಾರ್ಯಗಳು, ಜವಾಬ್ದಾರಿ ಕೆಲಸ ನೀವು ಮಾಡ್ತಾ ಇದ್ರೆ ಅದರಲ್ಲಿ ಮುನ್ನುಗ್ರಿ. ಕರ್ತನಿನನ್ನು ಆಶೀರ್ವದಿಸ್ತಾರೆ. ದೇವರ ಆತ್ಮನು ಆ ಒಂದು ಕಾರ್ಯದಲ್ಲಿ ಸಫಲವನ್ನ ಕೊಡ್ತಾರೆ, ಅಭಿವೃದ್ಧಿ ಕೊಡ್ತಾರೆ, ಆಶೀರ್ವಾದ ನಿಧಿಯಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸುವ ಆತನು. ಪ್ರಿಯರೇ, ದೇವರಿಗೆ ಕಾಣಿಕೆ ಕೊಡೋದ್ರಲ್ಲಿ ಮುಂದಾಗಿದ್ದೀರಿ, ಕೊಡಿರಿ. ದೇವರ ಆಲಯಕ್ಕೆ ಹೋಗಿ ಅನ್ನಪಾನಗಳನ್ನ ಹಾಕ್ತಾ ಇದ್ದೀರಿ, ಅದನ್ನ ಹಾಗೇ ಮಾಡ್ತಾ ಹೋಗ್ರಿ. ಆ ರೂಢಿ ಬಿಡಬೇಡಿ. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ಯಾಕೆಂದ್ರೆ ದೇವರಿಗೆ ನಾವು ಕೊಡುವವರು ಎಂದು ಬಡವರಾಗಿರೋ ದೇವರ ಆಲಯ ಇನ್ನು ಸಮೃದ್ಧಿಯಾಗಿರ್ಬೇಕಂತ ಸಮೃದ್ಧಿಯಾಗಿ ನಿನ್ನ ಅನೇಕವಾದಂತ ಒಂದು ಆ ಸಹಾಯವನ್ನ ಆಲಯಕ್ಕಾಗಿ, ಸೇವೆಗಾಗಿ, ಸಭೆಗಾಗಿ, ಸೇವಕರಿಗೆ ಗೌರವಿಸ್ತಾ ಇದ್ದೀರೋ ಅದನ್ನ ಮಾಡ್ತಾನೆ ಇರ್ರಿ. ದೇವರ ಬರೋಣದವರೆಗೂ ಭಕ್ತಿವಂತರಾಗಿ ನಡ್ಕೊಳ್ಳಿ ಪ್ರಿಯರೇ. ಯಾಕೆಂದ್ರೆ ಇದು ಅಂತ್ಯ ದಿನಗಳು. ನಮ್ಮನ್ನ ಮರಳುಗೊಳಿಸಿ ಅನೇಕ ಅದ್ಭುತ ಕಾರ್ಯಗಳನ್ನ ತೋರಿಸಿ ದೇವರ ಕಡೆ ಬಹಳಷ್ಟು ಆ ಒಂದು ಪರಿಶುದ್ಧರಾಗಿಯೂ ಭಕ್ತಿವಂತರಾಗಿ ನಡೀತಿರುವಂತ ಆತ್ಮಗಳನ್ನ ಚೆಲ್ಲಾಪಿಲಿ ಮಾಡುವಂತ ದಿನಗಳಿದು. ಅನೇಕರ ಅತ್ತ ಇತ್ತ ತಿರುಗುವರು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ದಾನಿಯೇಲನ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ. ಅನೇಕರು ಜ್ಞಾನ ಬಹಳಷ್ಟು ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಇವತ್ತು ಜ್ಞಾನ ಬಹಳಷ್ಟು ಆಗ್ಬಿಟ್ಟಿದೆ. ಎಂತರಿಗೂ ನಾವು ನೋಡಿದ್ರೆ ಅವರ ಜ್ಞಾನ ಅಪರಿಮಿತವಾಗ್ಬಿಟ್ಟಿದೆ. ಅತ್ತಿತ್ತ ತಿರುಗ್ತಾರಂತೆ. ಆದ್ರಿಂದ ಆ ಕಡೆ ಈ ಕಡೆ, ಆ ಸಭೆ ಆಯ್ತು, ಈ ಸಭೆ ಆಯ್ತು, ಅಂದ್ಮೇಲೆ ಇನ್ನೊಂದ್ ಸಭೆ, ಬಹು ಸೇವಕರನ್ನ ಮಾಡ್ಕೊಂಡು ಹೋಗೋರು. ಅವರು ನೀತಿವಂತರಾಗಕ್ಕೆ ಸಾಧ್ಯ ಇಲ್ಲ. ನೀವು ಏಕಕಾಲದಲ್ಲಿ ಕರ್ತನ ಆ ಬಳಿಗೆ, ಪರಿಶುದ್ಧವಾದ ತಂದೆಗೆ ನಾವು ಹೋಗ್ಬೇಕು. ಎಲ್ಲರೂ ಕೂಡ ನಾವು ಪ್ರತಿಯೊಬ್ಬರು ಈ ಭೂಲೋಕ ಬಿಡಬೇಕು ಪ್ರಿಯರೇ. ಆದ್ರಿಂದ ಉತ್ತಮ ಸೇವಕ, ಉತ್ತಮ ಸಭೆಯನ್ನ ಆರಿಸ್ಕೊಳ್ಳಿ.
ದೇವರಲ್ಲಿ ಭಕ್ತಿವಂತರಾಗಿ ನಡೀರಿ. ದೇವರಿಗಾಗಿ ನೀವೇನ್ ಮಾಡ್ತಿರೋ ಅದೆಲ್ಲವೂ ಕರ್ತನು ಹಾಗೆ ಆತನು ಕೂಲಿ ಕೊಡದೆ, ನಮಗೇನೂ ಕೊಡದೆ ನಮ್ಮ ಮಾಡಿಸ್ಕೊಳ್ಳೋ ದೇವ್ರು ಅಲ್ಲ ಪ್ರಿಯರೇ. ಆತ ಕೂಲಿಯನ್ನು ಕೊಡ್ತಾರೆ, ಬಹುಮಾನ ಕೊಡೋ ದೇವ್ರು. ನಂಬಿಕಸ್ಥರಾಗ್ರಿ, ಕಡೆಯಲ್ಲಿ ದೃಢವಾಗಿ ನಿಲ್ರಿ. ನನ್ನ ಸ್ನೇಹಿತರೆ, ಎಂದೂ ಕೂಡ ನಿಮ್ಮ ಆತ್ಮ ನಶಿಸಿ ಹೋಗಲು ಬಿಡಬೇಡ್ರಿ. ನಾವು ಲೋಕ ಎಲ್ಲ ಸಂಪಾದನೆ ಮಾಡ್ಬೋದು, ಆದರೆ ಆತ್ಮ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನ ಇಲ್ಲ ಪ್ರಿಯರೇ. ಅದರಿಂದ ಲೋಕ ಎಲ್ಲ ಸಂಪಾದನೆ ನಿನ್ನ ಹಿಂದೆ ಬರುತ್ತೆ. ಹಣ ಬರ್ಬೋದು, ಆಸ್ತಿ ಬರ್ಬೋದು, ದೊಡ್ಡ ದೊಡ್ಡ ಕಾರ್ಯಗಳು ನೀನು ಮಾಡ್ಬೋದು. ಆದರೆ ಆತ್ಮ ನರಕಕ್ಕೆ ಹೋದರೆ ಈ ಭೂಮಿಯಲ್ಲಿ ನೀನೇನು ಮಾಡಿದ್ರು ವೇಸ್ಟ್, ವ್ಯರ್ಥ ಅದು. ಆದ್ದರಿಂದ ನಾವು ದೊಡ್ಡ ಹೆಸರು, ದೊಡ್ಡದಾದ ಕಾರ್ಯನ ನೀವು ಭೂಮಿಯಲ್ಲಿ ಸಾಧಿಸ್ಬೇಕು ಅಂತ ಹೇಗೇಗೋ ಹೋಗಬೇಡಿ, ಕರ್ತನನ್ನು ಫಾಲೋ ಮಾಡಿ. ಅದಕ್ಕೆ ಕರ್ತನಾದ ಸ್ವಾಮಿ ಹೇಳಿದ್ರು 14ನೇ ಅಧ್ಯಾಯ ಯೋಹಾನ 6ನೇ ವಾಕ್ಯದಲ್ಲಿ, ನಾನು ಸತ್ಯ, ನಾನು ಜೀವ, ನಾನು ಮಾರ್ಗ, ನನ್ನ ಮೂಲಕವಾಗಿ ತಂದೆ ಬಳಿ ನೀವು ಯಾರು ಬರೋದಿಲ್ಲ. ಹಾಗಾದ್ರೆ ಕರ್ತನನ್ನ ಅನುಸರಣೆ ಮಾಡ್ರಿ. ಏಸಪ್ಪ ಭೂಲೋಕದಲ್ಲಿದ್ರೂ ಯಾವುದೇ ಅದರ ಲೌಕಿಕವಾದ ಆಸೆಯಲ್ಲಿ ಆತನು ಆ ಆಸೆಯಲ್ಲಿ ಬಿಡ್ಲಿಲ್ಲ, ಯಾವುದನ್ನು ಕೂಡ ತೊಡಗಿಸ್ಕೊಳ್ಳಿಲ್ಲ. ತನ್ನದೇ ಆದಂತ ಒಂದು ಜೀವನ ಶೈಲಿ ವಿಶೇಷವಾದ ರೀತಿಯಲ್ಲಿ ತೋರ್ಪಡಿಸಿದ್ರು. ಆತನ ಹೇಳಿದ್ರು, ನನ್ನನ್ನು ಅನುಸರಣೆ ಮಾಡ್ರಿ ಎಂಬುದಾಗಿ ಹೇಳಿದ್ದಾರೆ. ಆದರೆ ಕ್ರಿಸ್ತನನ್ನು ಅನುಸರಣೆ ಮಾಡಿ ಸರಳ ಜೀವಿಗಳಾಗ್ರಿ. ಕರ್ತ ನಮಗೊಂದು ಉತ್ತಮ ಸ್ಥಾನ ಕರೆದೊಯ್ತಾರೆ ಪರಲೋಕದಲ್ಲಿ, ನಿತ್ಯ ಜೀವದಲ್ಲಿ ಬಹಳ ಬಹುಮಾನ ಇದೆ ನಮಗೆ. ದೇಹ ಹೇಳ್ಬೋದು, ನಾವು ನೋಡ್ತೇವೆ ಶರೀರದ ಆಸೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಇವನ್ ನಿಮ್ ಬೆಳೆಸ್ತಾನೇ ಇರುತ್ತೆ. ಆದ್ರೆ ದೇವರನ್ನ ಹಿಂಬಾಲಿಸ್ಕೊಂಡು ಹೋಗೋರು ಬಹಳಷ್ಟು ಆ ಒಂದು ಆಶೀರ್ವಾದ ನಿಧಿಯಾಗಿ ಈ ಭೂಲೋಕದಲ್ಲಿ ಜೀವಿಸ್ತೀವಿ, ಹಾಗೆ ಪರಲೋಕದಲ್ಲೂ ತಂದೆಯ ಬಳಿ ಸೇರ್ತೇವೆ. ಪ್ರಿಯರೇ, ಇಂದು ನಿಮ್ಮನ್ನ ನೀವು ಒಪ್ಪಿಸಿಕೊಳ್ರಿ. ಕರ್ತನ ಹೇರಳವಾದ ಒಂದು ಆಶೀರ್ವಾದ ತರಲಿ. ದೇವರ ಸೇವೆಯಲ್ಲಿ, ದೇವರ ರಾಜ್ಯದಲ್ಲಿ ದೇವರ ಸೇವಕರನ್ನು ಗೌರವಿಸ್ತಾ ಇದ್ದೀರೋ, ಪ್ರವಾದಿಗಳನ್ನು ಗೌರವಿಸ್ತಾ ಇದ್ದೀರೋ, ದೇವರ ಸೇವೆಯಲ್ಲಿ ಅನೇಕವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ, ಆಲಯ ಕೆಲಸದಲ್ಲಿ, ಆಲಯ ಕಟ್ಟುವ ಕಾರ್ಯದಲ್ಲೂ ಇನ್ನೇನೆಲ್ಲ ನೀವು ಸಹಾಯ ಮಾಡ್ತಾ ಇದ್ರು ಅದನ್ನ ಹಾಗೇ ಮಾಡ್ತಾ ಬನ್ನಿ. ಕರ್ತ ನಿಮ್ಮನ್ನು ಅದಕ್ಕೆ ಪ್ರತಿಫಲವಾಗಿ ಹೇರಳವಾದ ಆಶೀರ್ವಾದ ಮಾಡ್ತಾರೆ. ನೀವು ಮೊದಲು ದೇವರ ರಾಜ್ಯ ನೀತಿಗಾಗಿ ತವಕಪಡ್ರಿ, ಇದನ್ನು ಪರೀಕ್ಷಿಸಿ ದೇವರಿಗೆ ಕೊಟ್ಟು ನೋಡ್ರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡೋದನ್ನ ನೀವು ನೋಡ್ತೀರಿ. ನಾ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ಆ ದೇವರೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಸ್ವಾಮಿ ಅಪ್ಪ ಕರ್ತನೆ, ಅವರು ಅನೇಕವಾದಂತ ದುರ್ಬೋಧನೆಗೋ, ದುಷ್ಟ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳ ಸೆಳವಿಗೂ ಸಿಕ್ಕಿಸಲ್ಪಟ್ಟು ಅತ್ತಿತ್ತ ತಿರುಗ್ತಾ ಇರ್ಬೋದಪ್ಪ. ಅಂತವರನ್ನ ನೀನು ಮುಟ್ಟು ಪ್ರಭು. ಪವಿತ್ರಾತ್ಮನೆ, ಅವರನ್ನ ನೀನ್ ಆಳ್ವಿಕೆ ಮಾಡು ಸ್ವಾಮಿ. ಅವರನ್ನ ನೀನ್ ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೆ. ಒಂದು ಆತ್ಮ ನಶಿಸಿ ಹೋಗಲು ಬಿಡಬೇಡ ಸ್ವಾಮಿ. ಅವ್ರು ಏನೆಲ್ಲ ಸೇವಾ ಕಾರ್ಯಗಳನ್ನು ಮಾಡಬೇಕು ಅವರಂಥವರನ್ನ ನೀನು ಮಾರ್ಪಡಿಸು ದೇವರವರು. ಸ್ಥಿರವಾಗಿ ನಿಲ್ಲಲಿ, ಬಲವಾಗಿ ನಿಲ್ಲಲಿ ಸ್ವಾಮಿ, ಸಾಕ್ಷಿಯಾಗಿ ನಿಲ್ಲಲಿ ಸ್ವಾಮಿ. ನಿನ್ನ ರಾಜ್ಯದಲ್ಲಿ ನೀತಿಯಲ್ಲಿ ಕರ್ತನೆ ನಂಬಿಕಸ್ಥರಾಗಿ ಸೇವೆ ಮಾಡಲಿ ತಂದೆ. ಅವರು ಏನೇನು ನಿನಗೆ ಸ್ವಾಮಿ ಅಪ್ಪ ನಿನ್ನ ಸೇವಾ ಕಾರ್ಯದಲ್ಲಿ ಅವರು ತೊಡಗಿದ್ದಾರೋ ಅಂತ್ಯದವರೆಗೂ ಅವರಪ್ಪ ಈ ಭೂಲೋಕದಲ್ಲಿ ಜೀವಿಸೋ ದಿನಗಳು ಹಾಗೇ ನಂಬಿಕಸ್ಥರಾಗಿ ವಿಧೇಯರಾಗಿ ನಿನ್ನ ಕೆಲಸದಲ್ಲಿ ಪಾಲ್ಗೊಳ್ಳಲಿ ಪ್ರಭುವೆ. ಅದಕ್ಕೆ ಪ್ರತಿಫಲವಾಗಿ ಅವ್ರಿಗೆ ಹೇರಳವಾಗಿ ಆಶೀರ್ವಾದ ಮಾಡು. ಅವರು ಬೇಡೋದಕ್ಕಿಂತ ಹೆಚ್ಚು ಅದನ್ನ ಕೊಡು ಸ್ವಾಮಿ, ಕೊಡು ಏಸಪ್ಪ. ಹಿಂದೆ ಅವರಿಗೆ ಅನುಗ್ರಹಿಸು. ಯಾರು ಕಾಣಿಕೆಯಿಂದಲೂ ನಿನ್ನನ್ನು ಸನ್ಮಾನ ಮಾಡ್ತಾ ಇದ್ದಾರೋ, ಯಾರು ಆಲಯದಲ್ಲಿ ಅನ್ನಪಾನವನ್ನ ಕೊಡ್ತಾ ಇದ್ದಾರೋ ಸ್ವಾಮಿ, ಯಾರು ಆಲಯ ಕಟ್ಟುವುದಕ್ಕೆ ಸಹಾಯ ಮಾಡಿದ್ದಾರೋ ಅಂತ ಒಬ್ಬೊಬ್ಬರಿಗೂ ನೀನು ಸಹಾಯ ಮಾಡು ದೇವ್ರೆ. ಹೇರಳವಾದ ಅಪರಿಮಿತವಾದ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಕರ್ತನೆ. ಸಮೃದ್ಧಿ ವೃಷ್ಟಿ ಅವರ ಮೇಲೆ ಸುರಿಸು ಪವಿತ್ರ ಆತ್ಮನೆ. ಅವರು ನಿನ್ನನ್ನ ಸನ್ಮಾನ ಮಾಡಿದ್ದಾರೆ ಅಪ್ಪ, ನಿನ್ನ ಆಲಯವನ್ನ ಸ್ವಾಮಿ ಗೌರವಿಸಿದ್ದಾರೆ. ನೀನು ಆರಿಸಿದ ಸೇವಕನನ್ನ ಸ್ವಾಮಿ ಅಪ್ಪ, ನಿನ್ನ ದಾಸರಿಗೆ ಅವರು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ಪ್ರತಿಫಲ ಕೊಡು ನನ್ನ ದೇವ್ರೆ. ಆಶೀರ್ವದಿಸು, ಹೇರಳವಾದ ಆಶೀರ್ವಾದ ಸುರಿದು ಬಿಡು ತಂದೆ. ಈಗಲೇ ನೀನು ಆಶೀರ್ವದಿಸಿದಕ್ಕಾಗಿ ವಂದನೆ ಅಪ್ಪ. ಅವರು ಬೇಡಿಕೊಂಡದ್ದು ಎಲ್ಲವನ್ನ ದಯಪಾಲಿಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.